ಬಾಗೇಪಲ್ಲಿ ಹೊರವಲಯದ ಎಸ್ಎಲ್ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಸದ್ಗುರು ಯೋಗಿನಾರಾಯಣ ಬಲಿಜ ನೌಕರರ ಸಂಘದಿಂದ ಆಯೋಜಿಸಿದ್ದ ಗುರುಪೂಜಾ ಕಾರ್ಯಕ್ರಮ ಹಾಗೂ 9ನೇ ವರ್ಷದ ಬಲಿಜ ವಿದ್ಯಾರ್ಥಿಗಳ ಪುರಸ್ಕಾರ ಉದ್ಘಾಟಿಸಿ ಮಾತನಾಡಿದ ಉಗ್ರಾಣ ನಿಗಮದ ಅಧ್ಯಕ್ಷ ಎನ್ ಸಂಪಂಗಿ ಅವರು, ಬಲಿಜ ಸಮುದಾಯದಲ್ಲಿ ಅನೇಕ ಗಣ್ಯರು ಹೆಸರು ಹೇಳದ ಸಮುದಾಯದ ಏಳಿಗೆಗಾಗಿ ಆರ್ಥಿಕ ಸಹಾಯ ಮಾಡುತ್ತಿದ್ದಾರೆ. ಅವರನ್ನು ನಾವು ಬಳಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಕೆಲ ದಿನಗಳ ಹಿಂದೆ ನಡೆದ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯ ವರುಣ್ ಗೌಡ 466ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ತಾಲೂಕಿನಿಂದಲೂ ಯುಪಿಎಸ್ಸಿ ಪರೀಕ್ಷೆ ಉತ್ತೀರ್ಣರಾಗಬೇಕು ಎಂದರು. ರಾಜ್ಯ ಸರ್ಕಾರದ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ, ಈ ಭಾಗದ ಜನರು ನನಗೆ 2 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ ಕ್ಷೇತ್ರವನ್ನು ನನ್ನ ಜೀವನ ಪರ್ಯಂತ ಮರೆಯಲು ಸಾಧ್ಯವಿಲ್ಲ. ಅಂದಿನ ಚುನಾವಣಾ ಸಂದರ್ಭದಲ್ಲಿ ಹೃದಯವಂತಿಕೆಯಿಂದ ಗೆಲ್ಲಿಸಿದ ಕೀರ್ತಿ, ಜನರು ಹಣದ ಬಲದಿಂದ ಆಯ್ಕೆಯಾದ ಶಾಸಕ ನಾನಲ್ಲ. ಪ್ರೀತಿ ವಿಶ್ವಾಸದಿಂದ ನನ್ನ ಕೈ ಹಿಡಿದ ನನ್ನ ಕುಟುಂಬ, ನನ್ನ ಊರು ಎಲ್ಲವೂ ಬಾಗೇಪಲ್ಲಿ ಕ್ಷೇತ್ರ ನನ್ನ ಹೃದಯದತ್ತ ಚಿರಸ್ಥಾಯಿಯಾಗಿ ನಿಂತಿರುತ್ತದೆ ಎಂದರು. ನನಗೂ ಕೂಡ 2 ಸಾರಿ ಶಾಸಕರಾಗಿ ಮಾಡಿದೆ. ಆದರೆ ನಾನು ಶಾಸಕನಾದಾಗ ಹಣದ ವಿಚಾರ ಇರಲಿಲ್ಲ, ಹೃದಯದ ವಿಚಾರ ಇತ್ತು. ಯಾಕೆಂದರೆ ಹೃದಯದ ವಿಚಾರದಲ್ಲಿ ನಾನು ಶಾಸಕನಾದ, ಹಣದ ವಿಚಾರದಲ್ಲಿ ನಾನು ಶಾಸಕನಾಗಲಿಲ್ಲ. ಅವತ್ತು ನನಗೆ ಕೊಟ್ಟಂಥ ಗೌರವ, ಪ್ರತಿಯೊಬ್ಬ ಬಡ ಕುಟುಂಬದ ಜನ ಒಂದು ಹೂವಿನ ಹಾಕಿ ನನ್ನನ್ನು ಶಾಸಕರಾಗಿ ಈ ಭಾಗಕ್ಕೆ ತಂದು, ಇವತ್ತು ಆ ಋಣನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲೋದ್ರೂ ಕೂಡ ಹೇಳ್ತೇನೆ, ನಮ್ಮ ಬಾಗೇಪಲ್ಲಿ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರದ ಜನಕ್ಕೆ ನನ್ನ ಯಾವತ್ತೂ ಕೂಡ ಋಣ ಇದ್ದೇ ಇರ್ತದೆ. ಯಾಕಂದರೆ ಅವರು ಕೊಟ್ಟಂಥ ಆಶೀರ್ವಾದದ 2 ಸಾರಿ ಶಾಸಕನಾದ, ಅಲ್ಲಿವರೆಗೂ ಕೂಡ ಬಲಿಜ ಜನಾಂಗದ ಗುರುತನ್ನು ಹಿಡಿತಕ್ಕಂಥ ಕೆಲಸ ಆಗಿರಲಿಲ್ಲ. ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದ್ವಿ, ಅವತ್ತು ಜನಗಳಿಗೆ ಖಂಡಿತರಿ. ಸದ್ಗುರು ಯೋಗಿನಾರಾಯಣ ಬಲಿಜ ನೌಕರರ ಸಂಘದಿಂದ ಆಯೋಜಿಸಿದ್ದ ಗುರುಪೂಜಾ ಕಾರ್ಯಕ್ರಮ ಹಾಗೂ 9ನೇ ವರ್ಷದ ಬಲಿಜ ವಿದ್ಯಾರ್ಥಿಗಳ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಒಟ್ಟು 161 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.